ಹಾಯ್ ಹೆಲೋ, ಎಲ್ಲರೂ ಹೇಗಿದ್ದೀರಾ? ಅಶ್ವಿನಿ ನವೀನ್ ಗೌಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸೊ 3 ಮಂತ್ಸ್ ಆಗಿತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡಿ. ಮಧ್ಯದಲ್ಲಿ ನಮ್ಮ ಅಣ್ಣ ತೀರ್ಕೊಂಡ್ರು, ಹಾಗಾಗಿ ನಾನು ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ನಮ್ಮ ಅಣ್ಣನಿಗೆ ಏನಾಯಿತು, ಯಾಕಾಯಿತು ಅದನ್ನೆಲ್ಲ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಈಗೇನೆಂದರೆ ನನ್ನ ಚಿಕ್ಕಮ್ಮನ ಮನೆ ಊರಬ್ಬ ಇತ್ತು ಕುಣಿಗಲಲ್ಲಿ. ಸೊ ಫ್ಯಾಮಿಲಿ ಎಲ್ಲರೂ ಹೋಗಿದ್ವಿ. ನಮ್ಮ ಸೋದರ ಮಾವನ ಮನೆಯಲ್ಲಿ ಕೂಡ ಹಬ್ಬ ಆಯಿತು, ಹಾಗಾಗಿ ಅವರು ಇನ್ವೈಟ್ ಮಾಡಿದರು. ನನ್ನ ಚಿಕ್ಕಮ್ಮನ ಮನೆಯಿಂದ ಅವ್ರ ಮನೆಗೆ ಜಸ್ಟ್ 2 ಮಿನಿಟ್ಸ್ ವಾಕ್ ಅಷ್ಟೇ. ಅಲ್ಲಿಗೆ ರಾತ್ರಿ ಊಟಕ್ಕೆ ಅಂತ ಹೋಗ್ತಾ ಇದ್ದೀವಿ. ಒಂದು 10 ವರ್ಷ ಆಗಿದೆ ಈ ಊರಿಗೆ ಬಂದು, 10-12 ವರ್ಷ ಆಗಿದೆ. ಬಟ್ ನಂಗೆ ಹಳ್ಳಿ ಫೀಲೇ ಬರ್ತಾ ಇಲ್ಲ. ಅಲ್ಲಿ ಎಲ್ಲರ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ, ಅಲ್ಲಿ ಊಟ ಮುಗಿಸ್ಕೊಂಡು ಹಾಗೆ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ನಾವು ಅಲ್ಲಿಂದ ಚಿಕ್ಕಮ್ಮನ ಮನೆಗೆ ಹೊರಟ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಲೇ ಎಲ್ಲ ಎದ್ದು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ರು. ಒಬ್ಬರು ಚಿಕ್ಕಮ್ಮ ಗುಡಿಸಿ ಒರೆಸೋದು ಇಟ್ಕೊಂಡಿದ್ರು, ಇನ್ನೊಬ್ಬರು ಚಿಕ್ಕಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಇಲ್ಲೇನಂದರೆ ತಂಬಿಟ್ಟಿನ ಆರತಿ ಮಾಡ್ತಾರೆ. ಸೊ 2 ತಂಬಿಟ್ಟಿನ ಆರತಿ ಮಾಡಿ ರೆಡಿ ಮಾಡಿ ಇಟ್ಟಿದ್ರು. ಕಾಲು ತೊಳೆದು ಹಿಡ್ಕೊ ನಾನು ಇಟ್ಕೊತೀನಿ. ಈಗ ತೊಳಿಪವಿ ಫಸ್ಟ್ ಪೂಜೆ ಮಾಡಿ ಆಮೇಲೆ ಕೇಳ್ತಾ ಇರ್ತೀವಿ. ತಲೆ ಮೇಲೆ ಹಾಕೊಂಡ್ರ ಬಡಗಿನ ಆಯ್ತು ಬಿಡು, ವೆರಿ ಗುಡ್ ಬಿಡು ಆಯ್ತು ಬಿಡು. ಏನು ಮಾಡ್ತಾ ಇದ್ದೀರಾ? ರಸಂ ಪೌಡರ್. ಜಾಸ್ತಿ ಆಯ್ತು. ಬ್ಯಾಗಲ್ಲಿ ಹಿಂಗೆ ತಂದಿರೋದು, ಬ್ಯಾಗಲ್ಲಿ ನನ್ನ ಕೈನೇ ಬೀಳ್ತಾ ಇಲ್ಲ. ಮಟನ್ ಕುಯ್ಯೋದಕ್ಕೆ ಶಾರ್ಪ್ ಮಾಡ್ತಾ ಇದ್ದಾರೆ. ಒಂಚೂರು ಕೂತಿದೆ ವೆಜ್ ತಿನ್ನೋರ್ಗ ಅವನು ಒಬ್ಬ ಎಲ್ಲ ಕಡೆ ಓಡಾಡಬೇಕು ಅಂತಂದ್ರೆ ಚಿತ್ರಾನ್ನ ಒಬ್ಬಟ್ಟು
ಮನೆ ಸುತ್ತ ಹೇಗಿದೆ ಅಂತ ನೋಡ್ಕೊಂಬರೋಣ. ಇದು ಮನೆ ಲೆಫ್ಟಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ, ಮತ್ತು ರೈಟ್ ಸೈಡಲ್ಲಿ ಸ್ವಲ್ಪ ತರಕಾರಿ ಸೊಪ್ಪಿನ ಗಿಡಗಳನ್ನ ಹಾಕಿದ್ದಾರೆ. ಮನೆ ಹಿಂದೆ ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ. ಈ ಸರಿ ಇವಾಗ ಅದರಲ್ಲೇ ಊಟ ಕೊಡ್ತಾ ಇರೋದು ಅಲ್ಲೇ ನೋಡಿ. ಇಲ್ಲಿ ನಮ್ಮ ತಾತ ಕೂತಿದ್ದಾರೆ. ಇದು ಅಡುಗೆ ಮಾಡ್ತಿರೋ ಜಾಗ. ನನ್ನ ಮಗನ್ ಸಿಕ್ಕಿರೋ ಹೊಸ ಫ್ರೆಂಡ್, ಗರ್ಲ್ ಫ್ರೆಂಡ್. ಅದು ಹೇಳಕ್ ಬರಲ್ಲ. ಅದಲ್ಲೇ ಪಿರಮಿಡ್ ಮಾಡಿ ದೊಡ್ಡದು ಮಾಡಿ ಪಿರಮಿಡ್ ನೀನು ಗೊತ್ತಾಗ. ಹೌದು, ಆಯ್ತು. ನೀನೇ ಬಂದ್ಬಿಡು. ಬಾರು ಟೇಸ್ಟ್ ಮಾಡು. ಅರೋಶ್ ಚೆರಿ ಅವನು ಫುಲ್ ಫ್ರೆಂಡ್ ಆಗ್ತವ್ರು ಹೌದಾ, ನನ್ನ ಪಾಪನ ಮದುವೆ ಮಾಡ್ಬೋದು ಇಲ್ಲೇ. ಯಾರು ದೊಡ್ಡವನಾಗ ಪಾಪುಂದ ಅದು ನಾಳೆಲ್ಲ ಹಂಗೆ ಕಣ ಅಡಿಗೆ ಮಾಡೋದು ನಾವೆಲ್ಲ. ಅಬ್ಬೆ ಒಂದ್ ಸ್ವಲ್ಪ ನೀರು ಎತ್ಕೊಳಪ್ಪ. ಮಾಡ್ತಿರಲ್ಲ ಅಡಿಗೆ ರುಸ್ತುಂಬ್ರು. ಇವ್ರು ದೊಡ್ಡಪ್ಪ 50 ವರ್ಷದ ಇಷ್ಟು ಸೀಟ್ ಅಂತ ನೀವು ಫ್ರೆಂಡ್ ಕಮ್ಮಿ ಮಾಡಿದ್ಯಲ್ಲಿ ಉರಿ ಕಮ್ಮಿ ಮಾಡಿದವ್ರೆ. ಮಾಡವ್ರೆ. ಈ ಕಡೆ ಐತೆ. ಮಾಡವ್ರೆ ಕಣಪ್ಪ. ಉರಿ ಕಮ್ಮಿ ಮಾಡೋದು ಇರ್ಲಿ ಇರ್ಲಿ. ಅದು ಗಟ್ಟಿ ಆಗಂಗ್ ಕಂಡ್ರಿ ಚೂರು ಹಾಕ್ತೀವಿ ನೋಡೋ ಹಂಗೆ. ಬೇಡ 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 ಕಣ. ಟವಲ್ ಒಂದು ಹಳೆ ಬಟ್ಟೆ ಇನ್ನೊಂದು ತರ್ತದೆ. ಬಟ್ಟೆ ಏನೋ ತಗೊಂಡ್ ಇಲ್ಲಿ ಪವಿ ಒಂದು ವೇಳ ಬಟ್ಟೆ ಲುಂಗಿನ ಕಾಯ್ಕೊಂಡು ತಪ್ಕೊಂಡು ಎತ್ಕೊಂಬಂದು ಆ ತಪ್ಪಲೆ ಕೂಡ ತುಂಬಿಸ್ಬಿಡೋಣ, ಬಿಸಿ ಬಿಸಿ ಇರ್ತದೆ. ನೈಸ್ ಕಟ್ಟ ಮಲಿಯ ಇಟ್ಟು ಇಕ್ಬೇಕು ಅಗ್ಲಿಗೆ ಇದಾಕೊಂಡು ನೈಸ್ ಕಟ್ಟ. ಅದೇ ಯಾರು ಹೇಳ್ಕೊಟ್ರು ನಿಂಗೆ ಇದನ್ನ ಇದ್ರಾಗ ಮಾಡೋದಂತ? ಎಲ್ಲರೂ ಮಾಡ್ತಾರೆ ಹಿಂಗೆ. ಕೊಡ ಮಾಡಿ ಟೇಬಲ್ಗೆ ಪೇಪರ್ ಇದೆಯಾ? ಸಣ್ಣ ಆಯ್ತು ಸಣ್ಣ ಆಯ್ತು. ಪವಿ ಕಲ್ತಿಲ್ಲ ಕಣೆ. ಗಗನ್ ಕೊಡು ಹೆಂಗೆ ಎಡಿಟ್ ಮಾಡಿ ನಾವು ಈ ಸತಿ ಇಡು ಆಮೇಲೆ ತಾಂಬೂಲ. ಏನೇನಿತ್ತು ಇದನ್ನ ಇಡ್ತಾನೆ. ಬೇಡ ಬೇಡ ವಾತಾವರಣ ಚೆನ್ನಾಗಿರುತ್ತೆ. ವಾತಾವರಣ ಚೆನ್ನಾಗಿರ್ತದೆ. ಒಂದು 6 ತಿಂಗಳು ಮಾಡ್ಕೊಂಡಾಗ ಏನು ಬೇಕು ಎಲ್ಲ ಸಿಗುತ್ತಿಲ್ಲಿ. ಹೋಗು ನಮ್ಮ ಮನೇಲಿ ನಮ್ಮ ತಮ್ಮರೆಲ್ಲ 9 ತಿಂಗಳು ತಗೊಂಡು ಅದಕ್ಕೆ ಅದೇ ಸುತ್ತ ಕಳ್ಕೊಂಡು ಪಾಪ ಊಟ ಕೊಡೋರಿಗೆ ಕೊಟ್ಬಿಡು. ನಾವು ನಮ್ಮ ತಂಗಿ ದೊಡ್ಡ ಮನೆ ಕೊಟ್ಟು ಎಷ್ಟು ಜನ ಕಳ್ಸಿದ್ದೀನಿ ನಾನು. ಹೇಳೋದು ನಾವಿಲ್ಲೇ ಈಗ 12 ಬಕೆಟ್ ತಂದು ಬಕೆಟ್ ಮುಂದೆ ನಡಿ ಒಳಗೆ. ಇವರು ನಮ್ಮ ಅಜ್ಜಿ ಅಂದರೆ ಅಮ್ಮವ್ರಮ್ಮ. ಕಾಯಿ ತುರಿಯಕ್ಕೆ ಹೋಗಿ ಮಂಗ್ಳಿಗೆ ಕಾಯಿ ತುರಿಯಕ್ಕೆ ಹೋಗಿ ಜೊನ್ನೆ ಕುಡಿಲ್ಲ ಒಂದು ಜೊನ್ನೆ. ಏನು ಬಿಡಿಸ್ತಾ ಇದೆಯಪ್ಪ ನೀನು? ಹಾಕಿ ಸ್ವಲ್ಪ ಹಾಕ್ಬಿಟ್ಟು ರೈಸ್ ಹೋಗ್ಲಪ್ಪ ಅಪ್ಪೆ. ಚಿಕನ್ ಹಾಕ್ಲಪ್ಪ. ಮಟನ್ ಬೇಡ ಬೇಡ ನಾಚಿಕೊಳ್ಳಲ್ಲ. ನಮ್ಮನೇನೆ ಅದು ಹಾಕ್ಕೊತೀನಿ. ವಾ ಸ್ವಲ್ಪ ನನಗೆ ಪೀಸ್ದು ಬಕೆಟ್ ಕೊಡಪ್ಪ. ಸ್ವಲ್ಪ ಹಾಕಿ ಸರ್. ಸಾಕು ಸರ್.
ಎಕ್ಸಲೆಂಟಾಗಿ ಸಾಂಬಾರು ಮಾಡಿದ್ದಾರೆ. ನನ್ನ ಮಗ ಅಂತೂ ಹಾಕೊಂಡು ಕುಡಿತಾನೆ ಇದ್ದಾನೆ ಅವಾಗ. ಹೇಗಿದೆ ಮಗನ? ನಮ್ದು ಎಲ್ಲರದು ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರಿಲೇಟಿವ್ಸ್ ಎಲ್ಲರ ಜೊತೆ ಕೂತ್ಕೊಂಡು ಮಾತಾಡಿ ಟೀ ಕುಡ್ಕೊಂಡು ನಾವು ಅಲ್ಲಿಂದ ಬೆಂಗಳೂರಿಗೆ ಹೊರಟ್ವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಬಾಯ್.